ಕೆಲವರು ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಕೆಲವರು ಸಂವಿಧಾನ ಮನುಶಾಸ್ತ್ರಕ್ಕೆ ಅನುಗುಣವಾಗಿಲ್ಲ ಅಂತ ಹೇಳೋದು. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲ ಇದಕ್ಕೆ ಉತ್ತರ ಕೊಡಬೇಕಲ್ಲ, ಅದಕ್ಕೆಲ್ಲ ಉತ್ತರ ಕೊಡೋಕೆ ಸಿಗಬೇಕಲ್ಲ. ಸ್ಟಾಲ್ವರ್ಡ್ಸ್ಗಳೆಲ್ಲ ಇದ್ದರು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ. ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿದ್ದರು, ನೆಹರು ಇದ್ದರು, ವಲ್ಲಭಾಯ್ ಪಟೇಲ್, ರಾಜಾಜಿ ಇದ್ದರು, ಅಂಬೇಡ್ಕರ್ ಇದ್ದರು, ನಮ್ಮ ಯಾರು ಆಜಾದ್ ಇದ್ದರು, ಮೌಲಾನಾ ಆಜಾದ್ ಇದ್ದರು. ಭಾಳ ಜನ ಸ್ಟಾಲ್ವರ್ಡ್ಸ್ಗಳೆಲ್ಲ ಇದ್ದರು. ಬಹುಶಃ ಈ ದೇಶದ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಆದಷ್ಟು ಬೇರೆ ಚರ್ಚೆ ಆಗಿಲ್ಲ. ನಾನು ಅದಕ್ಕೆ ಯಾರಿಗೆ ರಾಜಕೀಯದಲ್ಲಿ ಆಸಕ್ತಿ ಇರ್ತಕ್ಕಂಥವರೆಲ್ಲರೂ ಕೂಡ ಓದಬೇಕು. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ಸ್ ನಾನು ಕನ್ನಡದಲ್ಲಿ ಮಾಡಿಸಿದ್ವಿ. ಆಗಿದೆ, ಮಾಡಾಗಿದೆ. 10 ವಾಲ್ಯೂಮ್ಸ್. ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. ಬರೀ ಸಮರ್ಥನೆ ಮಾಡೋದಷ್ಟೇ ಅಲ್ಲ, ಮುನ್ನೆಚ್ಚರಿಕೆಯೂ ಕೂಡ ಹೇಳಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ನಾವು ಅಧಿಕಾರಕ್ಕೆ ಬಂದಂಥವ್ರು ಹೇಗೆ ಅದನ್ನು ಜಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೂಡ ಹೇಳಿದ್ದಾರೆ ಅವ್ರ ಭಾಷಣದಲ್ಲಿ ಅವತ್ತೇ. ಅದಕ್ಕೆ ಅಂಬೇಡ್ಕರ್ ಇರೋರಲ್ಲ, ಭಾಳ ಒಬ್ಬ ವಿಷನರಿ ಅವರು, ದೂರದರ್ಶಿತ್ವವುಳ್ಳ ಇದ್ದಂಥ ಬರೀ ಅವತ್ತಿನ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ, ಮುಂದೆ ಈ ಸಮಾಜ ಏನಾಗಬೇಕು ಅಂತಕ್ಕಂಥದ್ದನ್ನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ.